ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಿಸಿಒಎಸ್. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಎಂದರೆ ಮಹಿಳೆಯರ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಕಂಡುಬರುವ ಒಂದು ಹಾರ್ಮೋನುಗಳ ಅಸಮತೋಲನ ಸಮಸ್ಯೆಯಾಗಿದ್ದು, ಇದರಲ್ಲಿ ಅಂಡಾಶಯಗಳು ಅಪಕ್ವವಾದ ಮೊಟ್ಟೆಗಳನ್ನು ಹೆಚ್ಚಾಗಿ ಉತ್ಪಾದಿಸಿ ಅವು ಚೀಲಗಳಾಗಿ ರೂಪುಗೊಳ್ಳುತ್ತದೆ. ಪಿಸಿಒಎಸ್ನ ಮುಖ್ಯ ಕಾರಣಗಳು: ಹಾರ್ಮೋನುಗಳ ಅಸಮತೋಲನ, ದೇಹದಲ್ಲಿ ಆಂಡ್ರೋಜನ್ ಅಂದರೆ ಪುರುಷ ಹಾರ್ಮೋನುಗಳು ಮಟ್ಟ ಹೆಚ್ಚಾಗುವುದು ಮುಖ್ಯ ಕಾರಣ. ಇನ್ಸುಲಿನ್ ಪ್ರತಿರೋಧ, ದೇಹವು ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸದಿದ್ದಾಗ ಸಕ್ಕರೆ ಮಟ್ಟ ಹೆಚ್ಚಾಗಿ ಆಂಡ್ರೋಜನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಆನುವಂಶಿಕತೆ, ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ನಿಮಗೂ ಬರುವ ಸಾಧ್ಯತೆಯಿದೆ. ಜೀವನಶೈಲಿ, ಅನಾರೋಗ್ಯಕರ ಆಹಾರ, ಕೊಬ್ಬಿನಾಂಶದ ಆಹಾರ ಸೇವನೆ, ವ್ಯಾಯಾಮದ ಕೊರತೆ, ದೈಹಿಕ ಚಟುವಟಿಕೆ ಇಲ್ಲದಿರುವುದು. ಅಧಿಕ ಒತ್ತಡ, ಮಾನಸಿಕ ಒತ್ತಡವು ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಪಿಸಿಒಎಸ್ನ ಪರಿಣಾಮಗಳು: ಅನಿಯಮಿತ ಋತುಚಕ್ರ, ಮುಖ, ಬೆನ್ನು, ಎದೆಯ ಮೇಲೆ ಹೆಚ್ಚುವರಿ ಕೂದಲು ಬೆಳವಣಿಗೆ, ಕೂದಲು ಉದುರುವುದು, ಮೊಡವೆ ಮತ್ತು ಎಣ್ಣೆಯುಕ್ತ ಚರ್ಮ, ತೂಕ ಹೆಚ್ಚಾಗುವುದು, ಬಂಜತನ. ಪಾಲಿಸಿಸ್ಟಿಕ್ ಓವೇರಿ ಸಿಂಡ್ರೋಮ್ ಅನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ, ಆದರೆ ಜೀವನಶೈಲಿ ಬದಲಾವಣೆಗಳು ಮತ್ತು ವೈದ್ಯಕೀಯ ನಿರ್ವಹಣೆಯ ಮೂಲಕ ಅದರ ಲಕ್ಷಣಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತೀವ್ರತೆಯನ್ನು ತಡೆಯಬಹುದು. ಪಿಸಿಒಎಸ್ ತಡೆಗಟ್ಟುವಿಕೆ ಅಥವಾ ನಿರ್ವಹಣೆಗೆ ಸಹಾಯ ಮಾಡುವ ಪ್ರಮುಖ ಜೀವನಶೈಲಿ ಮಾರ್ಪಾಡುಗಳು ಇಲ್ಲಿವೆ. ಆರೋಗ್ಯಕರ ತೂಕವನ್ನು ಕಾಯ್ಪಾಡಿಕೊಳ್ಳಿ. ಸಮತೋಲಿತ ಆಹಾರ ಸೇವಿಸಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ಒತ್ತಡ ನಿರ್ವಹಣೆ. ಪಿಸಿಒಎಸ್ಗೆ ಕೆಲವು ಚಿಕಿತ್ಸೆಗಳು, ಉದಾಹರಣೆಗೆ ಹಾರ್ಮೋನಲ್ ಥೆರಪಿ, ಆಂಟಿ ಆಂಡ್ರೋಜನ್ ಥೆರಪಿ, ಇನ್ಸುಲಿನ್ ಸೆನ್ಸಿಟೈಸಿಂಗ್ ಅಥವಾ ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುವುದು. ಹೆಚ್ಚಿನ ಮಾಹಿತಿಗಾಗಿ ವೈದ್ಯಕೀಯ ಸಲಹೆ ಪಡೆಯಿರಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಒತ್ತಿರಿ.